ಗೋಡೆ ಕೊರೆದು ಚಿನ್ನಾಭರಣ ದೋಚಿರುವಂಥದ್ದು ಕಳ್ಳರು. ಚಿನ್ನಾಭರಣ ಅಂಗಡಿಗೆ ಕನ್ನ ಹಾಕಿದ್ದಾರೆ ಕದಿಮರು. ಇದು ಬೆಂಗಳೂರಿನ ಬಾಗಲಗುಂಟೆಯಲ್ಲಿ ನಡೆದಿರುವಂಥ ಘಟನೆ. ಚಿನ್ನಾಭರಣ ಅಂಗಡಿಗೆ ಕನ್ನ ಹಾಕಿದ್ದಾರೆ. ಗೋಡೆಯನ್ನ ಕೊರೆದು ಚಿನ್ನಾಭರಣ ದೋಚಿರುವಂಥದ್ದು. ಗೋಡೆ ಕೊರೆದು 70 ಕೆಜಿ ಬೆಳ್ಳಿ ದೋಚಿದ್ದಾರೆ ಕಳ್ಳರು. 70 ಕೆಜಿ ಬೆಳ್ಳಿ, 1.20 ಕೋಟಿ ಬೆಲೆ ಬಾಳುವಂತ 70 ಕೆಜಿ ಬೆಳ್ಳಿ ವಸ್ತುಗಳನ್ನ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಆವನೂರು ಬಳಿಯ MB ಜ್ಯುವೆಲರ್ಸ್ನಲ್ಲಿ ಈ ಕಳ್ಳತನ ನಡೆದಿದೆ. ಘಟನೆಯ ಸಂಬಂಧ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿನ್ನಾಭರಣ ಅಂಗಡಿಗೆ ಕನ್ನ ಹಾಕಿದ್ದಾರೆ. ಗೋಡೆ ಕೊರೆದುಬಿಟ್ಟು ಚಿನ್ನಾಭರಣ ದೋಚಿರುವಂಥದ್ದು ಕಳ್ಳರು. ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಬೆಳ್ಳಿಯ ವಿಚಾರ ಮಾತ್ರ ಗೊತ್ತಾಗಿದೆ. ಗೋಡೆ ಕೊರೆದು 70 ಕೆಜಿ ಬೆಳ್ಳಿಯನ್ನ ದೋಚಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಗಂಗಾಧರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಬರೀ ಬೆಳ್ಳಿ ಮಾತ್ರ ಹೊತ್ಕೊಂಡು ಹೋಗಿರುವಂಥದ್ದ, ಗೋಡೆ ಕೊರೆದು ಅವರು ದರೋಡೆ ಮಾಡಿದ್ದಾರೆ ಅಂದ್ರೆ ಹೇಗೆ ಸಾಧ್ಯ ಆಯ್ತು? ಅಕ್ಕಪಕ್ಕದ ಅಂದ್ರೆ ಅಲ್ಲಿ ಯಾವುದೇ ಬಿಲ್ಡಿಂಗ್ಗಳಿಲ್ವಾ? ಯಾರಿಗೂ ಗೊತ್ತಾಗಿಲ್ವಾ? ಎಲ್ಲಿ ನಡೆದಿರೋದಿದು? ಪೃಥ್ವಿರಾಜ್, ಇದು ಪ್ರಮುಖವಾಗಿ ಬಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆವನೂರು ಅಂತೇಳಿ, ಅದು MB ಜ್ಯುವೆಲರ್ಸ್ ಅಂತೇಳಿ ಒಂದು ಬೆಳ್ಳಿ ಆಭರಣಗಳನ್ನ ಮಾರಾಟ ಮಾಡುವಂತ ಮಳಿಗೆ. ಆದ್ರೆ ಕಳೆದ 2 ದಿನಗಳ ಹಿಂದೆ ಆ ಹಿಂಬದಿಯ ಒಂದು ಗೇಟ್ ಅಂದ್ರೆ ಇವಾಗ ಹಿಂಬದಿಯ ಗೇಟ್ ಒಂದು ಎಕ್ಸಿಟ್ ಆಗುವಂತದ್ದು ಏನಿದೆ, ಆ ಗೇಟ್ ಅನ್ನ ಒಳ್ಳೆ ಹಾಕನ್ನು ಮುರಿದಿದ್ದಾರೆ. ಅನಂತರ ಗೋಡೆ ಕೊರೆದು ಒಳಗಡೆ ಸುರಂಗವಾಗಿ ಗೋಡೆಯನ್ನ ಕೊರೆದು ಅನಂತರ ಅದು ವುಡ್ ರೀತಿಯಲ್ಲಿ ಕೆಲವೊಂದು ವರ್ಕ್ ಅನ್ನ ಮಾಡಿದ್ರು. ಆ ವುಡ್ ಅನ್ನು ಕೂಡ ಒಳಗಡೆ ಕೊಯ್ದಿರುವಂತದ್ದು. ಆ ಕೊಯ್ದು ನಂತರ ಒಳಗಡೆ ಎಂಟ್ರಿ ಆಗಿ ಸುಮಾರು 1.20 ಕೋಟಿ ಬೆಲೆ ಬಾಳುವಂತಹ 70 ಕೆಜಿಯ ಚಿನ್ನಾಭರಣ, ಅಂದ್ರೆ ಅಲ್ಲಿ ಸಾಕಷ್ಟು ಅಂದ್ರೆ ಅವರು ದೊಡ್ಡ ಪ್ರಮಾಣದಲ್ಲಿ ಬೆಳ್ಳಿ ಆಭರಣಗಳನ್ನೇ ಮಾರಾಟ ಮಾಡ್ತಾ ಇದ್ರು ಅನ್ನೋ ಬಗ್ಗೆ ಮಾಹಿತಿ ಇರುವಂತದ್ದು. ಚಿನ್ನ ಏನಿದೆ ಅದು ಕಡಿಮೆ ಪ್ರಮಾಣದಲ್ಲಿ. ಆದ್ರೆ ಇವರೆಲ್ಲರೂ ಕೂಡ ಈ ಕಳ್ತನ ಮಾಡಕ್ ಬಂದಂತ ಕದೀಮ್ರು ಬರೀ ಬೆಳ್ಳಿಯನ್ನ ಟಾರ್ಗೆಟ್ ಮಾಡ್ಕೊಂಡು 70 ಕೆಜಿ ಮೌಲ್ಯದ ಇಡೀ ಒಂದು ಬೆಳ್ಳಿಯನ್ನ ಎಲ್ಲ ಮೂಟೆಗೆ ತುಂಬಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಅದ್ರ ಮರುದಿನ ಅಂದ್ರೆ ನಿನ್ನೆ ಅಲ್ಲಿ ಅವ್ರ ಓನರ್ ಬಂದಂತ ಬಳಿಕ ಅನಂತರ ನೋಡಿ ಶಾಕ್ ಆಗಿದೆ. ಅನಂತರ ಆ ವುಡ್ಗೆ ಏನು ಕ್ಲೋಸ್ ಮಾಡಿದ್ರು ಅದೆಲ್ಲ ಕೂಡ ಅವರು ಸಿಮೆಂಟ್ ಪ್ಯಾಕ್ ಮಾಡಿರುವಂತ ವಿಜುವಲ್ ಅಲ್ಲ ನೀವು ನೋಡಬಹುದು. ಸದ್ಯಕ್ಕೆ ಆ ಬಗ್ಗೆ ಬಗಲಗುಂಟೆ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಆರೋಪಿಗಳಿಗಾಗಿ ಹುಡುಕಾಟ ನಡೆಸ್ತಾ ಇರುವಂತದ್ದು. ಅಂದ್ರೆ ಇದು ಬೆಂಗಳೂರಲ್ಲಿ ಇದೇ ಮೊದಲಲ್ಲ, ಹಿಂದೆ ಕೂಡ ನಡೆದಿದೆ. ಆದ್ರೆ ಬಹಳ ದಿನಗಳಾಗಿತ್ತು ಈ ರೀತಿಯಾಗಿ ಕೃತ್ಯವನ್ನ ನಡೆಸುವಂತದ್ದು. ಹಿಂದೆ ಕಮರ್ಷಿಯಲ್ ಸ್ಟ್ರೀಟ್ ಠಾಣಾ ವ್ಯಾಪ್ತಿಯಲ್ಲಿ ನೋಡಬಹುದು, ಚರಂಡಿ ಒಳಗಡೆ ಸುರಂಗ ಮಾರ್ಗ ಮಾಡಿ ಅಲ್ಲಿ ಚಿನ್ನಾಭರಣವನ್ನ ಲೂಟಿ ಮಾಡಿದ್ರು ಅಂತ ಘಟನೆ ನಡೆದಿತ್ತು. ಆದ್ರೆ ಈ ಒಂದು ಇನ್ಸಿಡೆಂಟ್ ಏನಾಗಿದೆ, ಇದು ಯಾರೋ ಪ್ಲಾನ್ ಮಾಡ್ಕೊಂಡು ಆ ಅಂಗಡಿಯಲ್ಲಿ ಯಾವ ರೀತಿ ಇರುತ್ತೆ, ಯಾರ ಮೂವ್ಮೆಂಟ್ ಇರುತ್ತೆ ಅನ್ನೋದು ನೋಡ್ಕೊಂಡು ಅಬ್ಸರ್ವ್ ಮಾಡಿ ಯಾರು ಇದನ್ನ ರೆಕ್ಕಿ ಮಾಡಿ ಹೊಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಆ ಬಗ್ಗೆ ಪೊಲೀಸರು ಸಿಸಿಟಿವಿ ಒಳಗಡೆ ಸಿಸಿಟಿವಿ ಎಲ್ಲ ಏನು ಇರ್ಲಿಲ್ವಾ ಗಂಗಾಧರ್? ಅಥವಾ ಅದನ್ನು ಕಟ್ ಮಾಡ್ಬಿಟ್ಟು ದೋಚ್ಕೊಂಡು ಹೋಗಿರೋದಾ ಹೇಗೆ? ಅಲ್ಲ, ಪೊಲೀಸರ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಅಂದ್ರೆ ಒಳಗಡೆ 2 CC ಕ್ಯಾಮೆರಾ, ಹೊರಗಡೆ 1 CC ಕ್ಯಾಮೆರಾನು ಇದೆ. ಆದ್ರೆ ಇದು ಎಂಟ್ರಿ ಆಗಿರುವಂತದ್ದು ಇವರು ಬ್ಯಾಕ್ ಸೈಡ್ ಇಂದ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಆದ್ರೆ ಒಳಗಡೆ CC ಕ್ಯಾಮೆರಾದಲ್ಲಿ ಆರೋಪಿಗಳ ಅಬ್ಸರ್ವೇಷನ್ 4 ಮಂದಿ ಹೋಗಿರೋ ಬಗ್ಗೆ ಮಾಹಿತಿ ಇರುವಂತದ್ದು. ಆನಂತರ ಅಲ್ಲಿ ಕೇಬಲ್ಗಳೇನಿದೆ ಅದೆಲ್ಲ ಕೂಡ ಕೈಯಲ್ಲಿ ಕಿತ್ತಿದ್ದಾರೆ, ಬಟ್ ಅದು ಆಫ್ ಆಗಿಲ್ಲ, ಅದು ಆನ್ ಅಲ್ಲೇ ಇರುವಂತದ್ದು. ಆ ಬಳಿಕ ಈ ಸಿಕ್ಕರು ಕೂಡ ಎಲ್ಲ ಇವರು ಮುಸುಕುದಾರಿಗಳಾಗಿ ಬಂದು ಚಿನ್ನಾಭರಣವನ್ನ ದೋಚ್ಕೊಂಡು, ಅಂದ್ರೆ ಅದ ಬೆಳ್ಳಿ ಆಭರಣ ಏನಿತ್ತು ಅವೆಲ್ಲ ಕೂಡ ದೋಚ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಆ ಬಗ್ಗೆ ಸದ್ಯಕ್ಕೆ ಆರೋಪಿಗಳ ಪತ್ತೆ ಕಾರ್ಯಕ್ಕೆ ಮುಂದಾಗಿರುವ ಬಾಗಲಗುಂಟೆ ಪೊಲೀಸರು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.